ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ವಾರದಿಂದ ಈ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಬೆಳಗಾವಿ, ಹಾವೇರಿ, ಬಾಗಲಕೋಟ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು, ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿತ್ತು. ಈಗಾಗಲೇ ಡಿ ಸಿ ಅವರು 6-7 ಮೀಟಿಂಗು ಫ್ಯಾಕ್ಟ್ರಿ ಮುಖ್ಯಸ್ಥರ ಜೊತೆ ಮಾತನಾಡಿದ್ದಾರೆ. ಅದಾದಮೇಲೆ ನಾನು ಒಂದೆರಡು ಸರಿ ಮಾತನಾಡಿದ್ದೀನಿ, ರೈತರ ಜೊತೆ ನಾನು ಮಾತನಾಡಿದ್ದೀನಿ. ಇವಾಗ ಅವರಿಗೆಲ್ಲ ಏನು ನಮ್ಮ ರಿಕವರಿ ರೇಟ್ ಏನಿದೆ, ಇಟ್ ಈಸ್ ನಾಟ್ ಆ್ಯಸ್ ಹೈ ಆಸ್ ಬೆಳಗಾವಿ. ಅಲ್ಲಿ ಕೆಲವರು 12%, 13% ತನಕ ಹೋಗುತ್ತೆ. ಆದರೆ ನಮ್ಮದು ಇಲ್ಲಿ 10-11% ತನಕ ಇರುತ್ತೆ. ಸೊ ಅದರಿಂದ 2,960 ರೂಪಾಯಿಗಳಿಗೆ ಅವರಿಗೆ ಮೊದಲನೇ ಕಂತಿನಲ್ಲಿ ಕಪ್ ಪೂರೈಸಿದ 14 ದಿನದೊಳಗೆ ಅವರು ಕೊಡಲಿಕ್ಕೆ ಒಪ್ಪಿದ್ದಾರೆ. ಅದ್ರ ಜೊತೆ ನಮ್ಮ 50 ರೂಪಾಯಿ ರಾಜ್ಯ ಸರ್ಕಾರದ್ದು ಅದನ್ನು ಕೂಡ ಆಗುತ್ತೆ. ಸೊ ಒಟ್ಟು 3,000 ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬಿಗೆ ಕೊಡಲಿಕ್ಕೆ ಅವರು ನಿನ್ನೆ ನಮಗೆ ಹಿಂಬರ ಕೊಟ್ಟಿದ್ದಾರೆ, ಎಲ್ಲ 6 ಕಂಪನಿಗಳು. ಇಲ್ಲ ಸರ್, ನಿನ್ನೆ ಮಾತಾಡಿದ್ಮೇಲೆ ಅವ್ರು ಒಪ್ಪಿರೋದು. ಈಗ ರೈತರು ಕೆಲವು ಹೆಚ್ಚು ಸಂಖ್ಯೆಯಲ್ಲಿ ರೈತರು ಇದಕ್ಕೆಲ್ಲ ಒಪ್ಪಿದ್ದಾರೆ, ಕೆಲವು ರೈತರು ಇನ್ನೂ ಕೂಡ ಇಲ್ಲ ನೀವು ಹೇಳಿದಂಗೆ 3,160 ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಎಲ್ಲಿ ನಮ್ಮದು ರಿಕವರಿ ಇಲ್ಲ ಅಂದ್ಬಿಟ್ಟು ನಾವು ಅವರು ಯಾರು ಫ್ಯಾಕ್ಟ್ರಿ ಮಾಲೀಕರು ಅವರು ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವು ಮಾಡಲಿಕ್ಕೆ ಅಂತ ಆಗೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. 2 ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ನಮ್ಮ ಇದಕ್ಕೆ ಯಾವುದು ಈ ಪ್ರತಿಭಟನೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2,700ಗೆ ಒಪ್ಪಿಸಿದ್ರು. ನಾನು ಕೂಡ ಮಾತನಾಡಿದಾಗ 2,700ಗೆ ಒಪ್ಪಿಸಿದ್ರು. ಅದಾದಮೇಲೆ ನಾವು ಮಧ್ಯಪ್ರವೇಶ ಮಾಡಿದ್ವಿ, 100 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿ ಅಂದಾಗ ಅದಕ್ಕೂ ಕೂಡ ಒಪ್ಪಿದ್ರು. ಈಗ 3,000ಕ್ಕೆ ಅವರು ಏನು ಫ್ಯಾಕ್ಟ್ರಿದವರೆಲ್ಲರೂ ಒಪ್ಪಿದ್ದಾರೆ. ನನ್ನ ಮನವಿ ತಮ್ಮ ಮುಖಾಂತರ ಎಲ್ಲ ನಮ್ಮ ರೈತ ಸ್ನೇಹಿತರಿಗೆ, ಬಂದವರಿಗೆ ದಯವಿಟ್ಟು 3,000 ಒಪ್ಪಿದ್ರೆ ಹೋದ ಬಾರಿಗಿಂತ 12% ಜಾಸ್ತಿ ಸಿಗ್ತಾ ಇದೆ ಈ ಸರಿ. ಹೋದ ಬಾರಿ 2,700 ಅಷ್ಟೇ ಸಿಕ್ಕಿದೆ. ಮತ್ತು ಇನ್ನು ಕೆಲವು ಫ್ಯಾಕ್ಟ್ರಿಗಳ ಮಾಹಿತಿ ಪ್ರಕಾರ HNT ಅಂದರೆ ಹಾರ್ವೆಸ್ಟ್ ಮತ್ತು ಟ್ರಾನ್ಸ್ಪೋರ್ಟಿಗೂ ಅವರೇ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾಯಿದ್ರು. ಸೊ ಇದು ನಾವು ಡಿ ಸಿ ಅವರೆಲ್ಲರೂ ಸೇರಿ ಅವ್ರ ಜೊತೆ ಮಾತನಾಡಿದ್ಮೇಲೆ ಇದು ರೇಟ್ಗೆ ಒಪ್ಕೊಂಡಿದ್ದಾರೆ. ಸೊ ತಮ್ಮ ಮುಖಾಂತರ ಅವ್ರಿಗೆ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಪರಿಸ್ಥಿತಿ ಇನ್ನು ಮುಂದೆ ಹೋದರೆ ಬೆಳೆಗೆ ಸಾಕಷ್ಟು ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು, ಮತ್ತು ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಲೇಬರ್ ಅವರು ಕೂಡ ಇರ್ತಾರೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಒಪ್ಪಿಸ್ಲಿಕ್ಕೆ ಭಾಳ ಕಷ್ಟ ಆಯಿತು. ಆದರೂ ಕೂಡ ಇವತ್ತು ಅವ್ರು ಒಪ್ಪಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಈಗಾಗಲೇ ನಾನು ಕೆಲವು ಸಲಹೆಗಳನ್ನು ಮಂತ್ರಿಗಳಿಗೆ ಕೊಟ್ಟಿದ್ದೆ, ಆ ಪತ್ರ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಸಲಹೆಗಳು ನನಗೆ ರೈತರು ಕೊಟ್ಟಿದ್ದು. ನೀವು ಹೇಳ್ದಂಗೆ ಕೆಲವರು ಯಾರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದವರಿದ್ದಾರೆ ಅವ್ರು ಕೊಟ್ಟಿದ್ದು. ಸೊ ಅದು ರಿಕವರಿನಲ್ಲಿ ಏನಿದೆ ಅದೆಲ್ಲ ನಾವು ನಮ್ಮ ಕಡೆಯಿಂದ ಏನಾಗಬೇಕು, ಸ್ಟೇಟ್ ಗೌರ್ಮೆಂಟು ಆ್ಯಸ್ ಪರ್ ಆ್ಯಕ್ಟ್ ಅದನ್ನು ನಾವು ಮಾಡ್ತೀವಿ. ಆದರೆ ಕೇಂದ್ರ ಸರ್ಕಾರ ಏನು FRP ನಿಗದಿ ಮಾಡಬೇಕು, MSP ನಿಗದಿ ಮಾಡಬೇಕು, ಅದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಸಂಪೂರ್ಣವಾಗಿ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಇಲ್ಲ ಇದು ರಾಜ್ಯ ಸರ್ಕಾರನೇ ಮಾಡಬೇಕು ಅಂದ್ರೆ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ? FRP ನಮ್ಮ ಕೈನಲ್ಲಿಲ್ಲ, MSP ನಮ್ಮ ಕೈನಲ್ಲಿಲ್ಲ. ಆಮೇಲೆ ನಾನು ಹೇಳೋದು ಬಿಟ್ಬಿಡಿ, ಸೌತ್ ಇಂಡಿಯಾ ಶುಗರ್ ಕೇನ್ ಅಸೋಸಿಯೇಷನ್ ಸೀಸಾ ಅಂತ ಏನು ಕಂಪನಿ ಇದೆ, ಅದರ ಅಧ್ಯಕ್ಷರು ಕೂಡ ಪತ್ರ ಬರೆದಿರೋದು. ಯಾರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರೆದಿದ್ದಾರೆ, ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬರೆದಿದ್ದಾರೆ. ಇದು ರೇಟ್ ಸರಿ, FRP ಏನು ನೀವು ನಿಗದಿ ಮಾಡಿದ್ದೀರಾ ಅದು ವೈಜ್ಞಾನಿಕವಾಗಿಲ್ಲ ಅಂತ. ಆ ಅಸೋಸಿಯೇಷನ್ನಲ್ಲಿ ಹೆಚ್ಚಿರೋದು BJP ಅವರೇ. ಮೊನ್ನೆ ನಿರಾಣಿ ಅವರು ಹೇಳಿರೋ ಮಾತು ಕೇಳಿದ್ದೀರಾ? ಸುಮ್ಮನೆ ನಾವು ಫ್ಯಾಕ್ಟ್ರಿಗಳು ಬಂದ್ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲೇ ಬರೆದು ಕೊಟ್ಬಿಡ್ತೀವಿ, ಸರ್ಕಾರದ ಹೆಸರಲ್ಲೇ ನೀವೇ ನಡೆಸ್ರಿ ಅಂತಲೂ ಕೇಳಿದ್ದೀರಾ ಇವತ್ತು? ಮತ್ತು ಅವ್ರ ಜವಾಬ್ದಾರಿ ಏನಾಗಿದೆ? ಆಯಿತು, ನಮ್ಮದು ಬಿಟ್ಬಿಡಿ ಸರ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ಆದ ಫಡ್ನವೀಸ್ ಅವರು ಲೆಟರ್ ಕಳಿಸ್ಕೊಟ್ಟಿದ್ದಾರೆ.
FRP ಮತ್ತು MSP ಸರಿಯಾಗಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ತಾ ಇಲ್ಲ ಅಂತ. ಈಗ ಸಿದ್ದರಾಮಯ್ಯ ಅವ್ರು ಬರೆದ್ರೆ ಇದು ಏನು ನಿಮ್ಮ ಜವಾಬ್ದಾರಿ ಅಂತ ಜೋಶಿಯವ್ರು ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿನೇ ಬರೆದಿದ್ದಾರಲ್ಲ ಮಹಾರಾಷ್ಟ್ರದಲ್ಲಿ, ಅದಕ್ಕೇನು ಉತ್ತರ ಇದೆ ಅವರಿಗೆ? ಒಟ್ಟಾರೆ ಇವರು ಬರೀ ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಮಾಡ್ತಾ ಇರೋದು ಹೊರತು ಅವರು ಏನು ಜವಾಬ್ದಾರಿ ಮಾಡ್ತಾ ಇಲ್ಲ. ಬರೀ ಬೇರೆಯವ್ರ ಕಡೆಯಿಂದ ಆಗಬೇಕು, ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ. ಮೊದಲನೇದಾಗಿ ನಮ್ಮ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವ ಪಾಲು ತೆರಿಗೆಯಲ್ಲಿ ಅದು ಬರ್ತಾ ಇಲ್ಲ. ಅದೆಲ್ಲ ಬಂದರೆ ನಾವೆಲ್ಲನೂ ಮಾಡ್ಬೋದು. ಇವತ್ತು ಬಿಹಾರ್ ನೋಡಿ 333 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ ಸುಮಾರು 300 ರೂಪಾಯಿ ಹೋಗ್ತಾ ಇದೆ, UPಗೆ ಸುಮಾರು 290 ರೂಪಾಯಿ ಹೋಗ್ತಾ ಇದೆ. ನಮಗೆ ಎಷ್ಟು ಬರ್ತಾ ಇರೋದು 13 ರೂಪಾಯಿ. ಪ್ರತಿ 100 ರೂಪಾಯಿಗೆ ನಾವೇನು ತೆರಿಗೆ ಕಟ್ತಾ ಇದ್ದೀವಿ. ಹೇಗೆ ಮಾಡೋಕ್ಕಾಗ್ತದೆ? ನಮ್ಮದು ಒಂದು ನಾನು ಬೇಸ್ಡ್ ಆನ್ ರಿಕವರಿ ಇದೆ ಅಲ್ಲ ಸರ್, ಅದು ಇಲ್ಲ ನೋಡಿ ಏನಾಗ್ತದೆ ಅವಧಾನಿ ಅವರೇ, ನೀವು ಹೇಳ್ದಂಗೆ ಒಂದೇದು ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫ್ಯಾಕ್ಟ್ರೀಸ್, ಅವ್ರದ್ದು ಏನೋ ಕೆಪಾಸಿಟಿ. ಮತ್ತು ನಾವು ಬೆಳಗಾವಿನಲ್ಲಿ ಏನಾಗ್ತದೆ, ಅಲ್ಲಿ ಮಹಾರಾಷ್ಟ್ರ ಫ್ಯಾಕ್ಟ್ರೀಸಿಗೂ ಹತ್ತಿರ ಆಗ್ತವೆ. ಅವ್ರದ್ದು ಮಾರ್ಕೆಟಿಗೆ ನಮ್ಮ ಮಾರ್ಕೆಟಿಗೆ ಕಂಪೇರ್ ಮಾಡಲಿಕ್ಕಾಗಲ್ಲ. ಆಮೇಲೆ ಇನ್ಫ್ಯಾಕ್ಟ್ ನೀವು ಮಹಾರಾಷ್ಟ್ರ ಕೆಲವು ಭಾಗದಲ್ಲಿ ಅವರು ಏನು ಭೌಗೋಳಿಕವಾಗಿ ನೋಡೋಕ್ಕೆ ಹೋದರೆ ಅಲ್ಲಿ ಅವ್ರಿಗೆ ರಿಕವರಿ ಅಪ್ ಟು 14% to 16% ಹೋಗ್ತದೆ. ನಂಬಲ್ಲಿ ಅಂಥ ವಾತಾವರಣ ಇಲ್ಲ. ಇಲ್ಲಿ ಲೋಯೆಸ್ಟ್ ಇರೋದು ನಂಬಲ್ಲೇ 11%. ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಹ್ಯಾವ್ ಟು ಡೂ, ವಿ ಕೆನಾಟ್ ಡೂ ಫಾರ್ ಎವ್ರಿಥಿಂಗ್. ಇಲ್ಲ ಅವರು ನಡೆಸ್ಬೇಕಲ್ಲ ಫ್ಯಾಕ್ಟ್ರಿಗಳು. ಈಗ ರೈತರ ಬೆಳೆ ತೊಗೊಳೋರು ಯಾರು? ಇವರೇ. ಸೊ ನಾವು ಬಂದು ಹೆಲ್ದಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ನಾವು ಮಾಡ್ತಾ ಇರೋದು ಇದು. ಯಾವುದು ಸರ್? ಯಾವ ಫ್ಯಾಕ್ಟ್ರಿಗಳು? ಇಲ್ಲಿ ಬಟ್ ಟ್ರಾನ್ಸ್ಪೋರ್ಟೇಷನ್ ಯಾರು ಕೊಡ್ತಾರೆ ಅದಕ್ಕೆ? ಇಲ್ಲಿಂದ ಇಲ್ಲ ಅವ್ರು ಕೊಡೋಕೆ ರೆಡಿ ಇಲ್ಲ. ನಾನು ತಿಳ್ಕೊಂಡೆ ಅದು. ದೇ ಆರ್ ನಾಟ್ ರೆಡಿ ಟು ಗಿವ್ ಟ್ರಾನ್ಸ್ಪೋರ್ಟೇಷನ್. ಯಾವುದು ಇಲ್ಲ. ಈಗ ನಿನ್ನೆ ಎಲ್ಲರೂ ಹಿಂಬರ ಕೊಟ್ಟಿದೆ. ಈಗ ನೋಡಿ, ಉಗಾರ್ದು ರಿಕವರಿ ಈಸ್ 8.8, ಸಿದ್ಧಶ್ರೀ ಇಸ್ 9.6. ಇಲ್ಲ ಈಗ ನೋಡಿ, ವಾಟ್ ಎವರ್ ಇಟ್ ಈಸ್, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಅದು ಪರಿಶೀಲನೆ ನಾವು ಮಾಡ್ಬೋದು. ಆದರೆ ಈಗ ಅದನ್ನು ನಾನು ಆಗಲೇ ಸಲಹೆ ಕೊಟ್ಟಿದ್ದೀನಿ. ಬಟ್ ಅದು ಇವಾಗ ತತ್ಕ್ಷಣ ಮಾಡಬೇಕು ಅಂದರೆ ಆಗೋದಿಲ್ಲ. ಅದೇನಿದ್ರು ನಾವು ಮುಂದಿನ ಸರಿನೇ ನಾವು ನೋಡಬೇಕಾಗ್ತದೆ ಹೊರತು ಇವಾಗಂತೂ ಇಲ್ಲ ಸರ್. ಅದು ಇರ್ಬೋದು, NABL ಇರ್ಬೋದು, ಆ್ಯಕ್ಟ್ ಪ್ರಕಾರ ಅವರೆಲ್ಲ ಏನು ಸರ್ಟಿಫಿಕೇಷನ್ ಮಾಡ್ತಾ ಇದ್ದಾರೆ ಅದನ್ನು ಬೋಗಸ್ ಅಂತಲೇ ರೈತರು ಹೇಳ್ತಾರೆ. ಅದಕ್ಕೆ ತೂಕದಲ್ಲಿ ಹೆಚ್ಚು ಕಮ್ಮಿ ವೇವ್ ಬ್ರಿಡ್ಜ್ ಮಾಡಬೇಕು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವೆಲ್ಲನೂ ಕೂಡ ಈ ಸರಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೇ ನಾನು ಕೂಡ ಬರೆದಿರೋದಲ್ಲ, ಓದಿರ್ಬೋದು ನನ್ನ ಮನವಿ. 7-7.5 ತಾಸು ಕುಂತೀವಿ ಸರ್. CM ಅವರಿರ್ಬೋದು, ನಾವಿರ್ಬೋದು, ಎಲ್ಲರೂ ಈ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಇತಿಮಿತಿನಲ್ಲಿ ಏನಾಗುತ್ತೆ ಅದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. 7.5-8 ತಾಸು ಫಸ್ಟು ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡಿದ್ವಿ, ಅದಾದಮೇಲೆ ರೈತರಿಗೆ ಮಾತಾಡಿದ್ವಿ, ಅದಾದಮೇಲೆ ಒಂದು ಬಣ ಬಂದಿಲ್ಲ, ಅದಾದಮೇಲೆ ಅವರಿಗೂ ಕೂಡ ಮಾತಾಡಿದ್ವಿ, ಮತ್ತೆ ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡಿದ್ವಿ, ಅದಾದಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಖರ್ಚು ಮಾತಾಡಿದ್ವಿ. ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗಿದೆ. ರೊಚ್ಚಿಗೆ ಹೇಳಕ್ಕಲ್ಲ. ಇವೆಲ್ಲ ಲೋಕಲಲ್ಲೇ ಡಿಸೈಡ್ ಮಾಡ್ತಾ ಇರ್ತಾರಲ್ಲ ಸರ್. ಈಗ ಅಲ್ಲಿ ಮಾಡ್ತಾ ಇದ್ರಲ್ಲ, ಅಲ್ಲೇ ಈಗ ಇಲ್ಲೇ ನಾವು 2700-2800 ಒಪ್ಪಿಸಿದ್ರಲ್ಲ ಸರ್ ನಾವೇ. ನೋಡಿ ಅಲ್ಲಿ ಏನಾಗಿದೆ, ನನಗೆ ಅಲ್ಲಿ ಲೋಕಲಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ. ನೋಡಿ ಅವ್ರೇನು ಮಾಡಿದ್ರು ಅನ್ಸುತ್ತೆ, ನನ್ನ ಮಾಹಿತಿ ಇಲ್ಲ. ಈಗ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾರೋ ಒಬ್ರು ಹೇಳಿದಾರಂತ ಸುದ್ದಿ ಇದೆ ಹೊರತು ನಮಗೆ ಯಾವುದೇ ಲಿಖಿತ ಮೂಲಕ ಅಧಿಕೃತವಾಗಿ ನಮ್ಗೆ ಯಾವುದೇ ಅವರು ನಮಗೆ ಕಮ್ಯುನಿಕೇಶನ್ ಮಾಡಿಲ್ಲ. ಯಾಕಂದರೆ ಆ್ಯಸ್ ಆಫ್ ನೌ ಎಸ್ 3000 ಎಸ್ ಆಲ್ 6 ಫ್ಯಾಕ್ಟ್ರೀಸ್ ಇದೆ ನೋಡಿ. ನಿಮ್ಮ KPR, NSL, ರೇಣುಕಾ ಮತ್ತು ಉಗಾರು, ಸಿದ್ಧಶ್ರೀ, ಕೋರ್ ಗ್ರೀನ್ ಇನ್ ಯಾದಗಿರಿ ಆಲ್ಸೋ ಸೇಮ್ ರೇಟ್. ಓಕೆ ಸರ್, ಥ್ಯಾಂಕ್ ಯು. ಆಗಿದೆ.
ನಾನು ಹೋಗಿ ಸೇರ್ಬೇಕಂತೀರಿ?